ನಾಳೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐಸಿಸಿ ಟಿ20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇನ್ನು ಹಲವು ಐತಿಹಾಸಿಕ ಪಂದ್ಯಗಳಿಗೆ ವಾಂಖೇಡೆ ಸ್ಟೇಡಿಯಂ ಸಾಕ್ಷಿಯಾಗಿದ್ದು, ನಾಳೆ ಮತ್ತೊಂದು ಹೈ ವೋಲ್ಟೇಜ್ ಕದನ ನಡೆಯಲಿದೆ. ಈ ಪಂದ್ಯ ಗೆಲ್ಲುವ ಮೂಲಕ ಸತತ 2ನೇ ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟಿರುವ ಕನಸನ್ನು ಹಾಲಿ ಚಾಂಪಿಯನ್ ಭಾರತ ಕಾಣ್ತಿದೆ. ಹಾಗೆ ಇಂಗ್ಲೆಂಡ್ ಕೂಡ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದು ಭಾರತಕ್ಕೆ ಟಫ್ ಫೈಟ್ ಕೊಡಲು ಸಿದ್ಧವಾಗಿದೆ. ವಾಂಖೇಡೆ ಕ್ರೀಡಾಂಗಣದ ಕೆಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನ ಅಂಕಿಅಂಶಗಳ ಜೊತೆ ನೋಡೋಣ. ಅಸಲಿಗೆ ವಾಂಖೇಡೆ ಮೈದಾನ ಭಾರತಕ್ಕೆ ಲಕ್ಕಿ. ಈ ಸ್ಟೇಡಿಯಂನಲ್ಲಿ ಭಾರತ ಸುಮಾರು 10 ವರ್ಷಗಳಿಂದ ಒಂದೇ ಒಂದು ಟಿ20 ಮ್ಯಾಚ್ ಅನ್ನು ಸೋತಿಲ್ಲ. ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುವ ಈ ಪಿಚ್ ನಲ್ಲಿ ಹೆಚ್ಚು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಗ್ರೌಂಡ್ ನಲ್ಲಿ ಈಗಾಗಲೇ 13 ಟಿ20 ಇಂಟರ್ ನ್ಯಾಷನಲ್ ಪಂದ್ಯಗಳು ನಡೆದಿದ್ದು 6 ಬಾರಿ 200ಕ್ಕೂ ಹೆಚ್ಚು ರನ್ ದಾಖಲೆಯಾಗಿವೆ. ಈ ಗ್ರೌಂಡ್ ನಲ್ಲಿ ಈಗಾಗಲೇ 13 ಟಿ20 ಇಂಟರ್ ನ್ಯಾಷನಲ್ ಪಂದ್ಯಗಳು ನಡೆದಿದ್ದು 6 ಬಾರಿ 200ಕ್ಕೂ ಹೆಚ್ಚು ರನ್ ದಾಖಲೆಯಾಗಿವೆ. ಭಾರತ ಕೂಡ 2 ಬಾರಿ 200ಕ್ಕೂ ಹೆಚ್ಚು ರನ್ ಕಲೆ ಹಾಕಿದೆ. ಇನ್ನು ಇದೇ ವಿಶ್ವಕಪ್ ನಲ್ಲಿ ಜಿಂಬಾಬ್ವೆ ವಿರುದ್ಧ ವೆಸ್ಟ್ ಇಂಡೀಸ್ 254 ರನ್ ಹೊಡೆದಿರುವುದೇ ಗರಿಷ್ಠ ಸ್ಕೋರ್ ಆಗಿದೆ. ಇನ್ನು ಫಸ್ಟ್ ಬ್ಯಾಟ್ ಮಾಡಿದ ತಂಡ ಎಷ್ಟು ಪಂದ್ಯಗಳನ್ನು ಗೆದ್ದಿದೆ ಅನ್ನೋದನ್ನು ನೋಡೋದಾದ್ರೆ, ಇದುವರೆಗೂ ನಡೆದಿರುವ 13 ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮೊದಲ ಬ್ಯಾಟಿಂಗ್ ನಲ್ಲಿ 7 ಪಂದ್ಯಗಳನ್ನು ಗೆದ್ದರೆ, ಚೇಸ್ ಮಾಡಿದ ತಂಡ 6 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. ಇನ್ನು ಈ ಗ್ರೌಂಡ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರು ಅನ್ನೋದನ್ನು ನೋಡೋದಾದ್ರೆ, ಕಿಂಗ್ ಕೊಹ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದು ಆಡಿದ 3 ಟಿ20 ಪಂದ್ಯಗಳಲ್ಲಿ 197 ರನ್ ಸಿಡಿಸಿದ್ದಾರೆ. ಇದರಲ್ಲಿ 2 ಹಾಫ್ ಸೆಂಚುರಿ ಸೇರಿವೆ. ಹಾಗೆ ವಾಂಖೇಡೆಯಲ್ಲಿ ಭಾರತ ದಾಖಲೆ ಹೇಗಿದೆ ಅನ್ನೋದನ್ನ ನೋಡೋಣ. ಭಾರತ ಒಟ್ಟು 7 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 5 ಪಂದ್ಯಗಳಲ್ಲಿ ಗೆದ್ದಿದೆ. ಈ ಮೈದಾನದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿರುವ ವೆಸ್ಟ್ ಇಂಡೀಸ್ ತಂಡದ ಶಿಮ್ರೋನ್ ಹೆಟ್ಮಯರ್ ಇವರು ತಾವಾಡಿದ 4 ಪಂದ್ಯಗಳಲ್ಲಿ 16 ಸಿಕ್ಸರ್ ಸಿಡಿಸಿದ್ದಾರೆ. ಹಾಗೆ ವಾಂಖೇಡೆಯಲ್ಲಿ ದಾಖಲಾದ ಕನಿಷ್ಠ ರನ್ಸ್ ಅಂದ್ರೆ ಕಡಿಮೆ ಸ್ಕೋರ್ ಎಷ್ಟು ಗೊತ್ತಾ? 97 ರನ್. ಫೆಬ್ರವರಿ 2, 2025ರಲ್ಲಿ ಇಂಗ್ಲೆಂಡ್ ತಂಡ ಈ ಮೈದಾನದಲ್ಲಿ 97 ರನ್ ಬಾರಿಸಿತು. ಇದುವೇ ಈವರೆಗಿನ ಕನಿಷ್ಠ ಸ್ಕೋರ್ ಆಗಿದೆ. ಇದಿಷ್ಟು ವಾಂಖೇಡೆ ಸ್ಟೇಡಿಯಂನ ಒಂದಷ್ಟು ಹೈಲೈಟ್ಸ್. ನಾಳೆ ಯಾರಿಗೆ ಅನುಕೂಲಕರ ಆಗುತ್ತೆ ಅನ್ನೋ ಕುತೂಹಲ ಹೆಚ್ಚಿಸಿದೆ.